ವರ್ಷಗಳು 13 ತುಂಬೋದವು. ಕುಮಾರಿ ಸೌಜನ್ಯಳ ಅತ್ಯಾಚಾರ ಮತ್ತು ಹತ್ಯೆಯನ್ನು ಮಾಡಿದಂತಹ ನಿಜವಾದ ಅಪರಾಧಿ ಯಾರು ಅನ್ನೋದನ್ನು ಇನ್ನೂ ಕೂಡ ಪತ್ತೆ ಹಚ್ಚೋದಕ್ಕೆ ಹಾಗೇ ಇಲ್ಲ. ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ಅಂತ ನ್ಯಾಯಾಲಯ ಹೇಳಿದರೂ ಕೂಡ ಅಕ್ವಿಟಲ್ ಕಮಿಟಿ ರಚನೆ ಆಗೇ ಇಲ್ಲ. ಸೌಜನ್ಯಳಿಗೆ ನ್ಯಾಯ ಬೇಕು ಅಂತ ಹೋರಾಟಗಾರರು ಹಮ್ಮಿಕೊಂಡಿದ್ದಂತಹ ಸಮಾವೇಶಕ್ಕೂ ಕೂಡ ನ್ಯಾಯಾಲಯ ತನ್ನ ವಿವೇಚನೆಯ ಅನುಸಾರ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಹಾಗೆಯೇ ಆ ಕ್ಷೇತ್ರಕ್ಕೆ ಅಪಚಾರ ಆಗುವಂತಹ ಯಾವುದೇ ರೀತಿಯ ಪಠ್ಯ ಅಥವಾ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಹಾಕಬಾರದು ಅಂತ ಮಾನ್ಯ ನ್ಯಾಯಾಲಯ ಅಶೋಕ್ ಕುಮಾರ್ ಆದೇಶವನ್ನು ಕೂಡ ಈಗಾಗಲೇ ಹೊರಡಿಸಿದೆ. ಇಷ್ಟಾದರೂ ಕೂಡ ಸೌಜನ್ಯಳಿಗೆ ನ್ಯಾಯ ಬೇಕು ಅನ್ನುವಂತಹ ಹೋರಾಟಗಳು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ದಿನದಿನಕ್ಕೂ ನಡೀತಾನೆ ಹೋಗ್ತಾ ಇದೆ. ಆದರೆ ಇದರ ಬಗ್ಗೆ ರಾಜ್ಯ ಸರ್ಕಾರ ಗಮನವನ್ನು ಹರಿಸದೇ ಇರುವಂಥದ್ದು ಒಂದು ಶೋಚನೀಯವಾದಂತಹ ಸಂಗತಿನೇ ಆಗಿದೆ. ಈ ಸೌಜನ್ಯಳ ಪ್ರಕರಣದ ಹಿನ್ನೆಲೆಯಲ್ಲೇ ನೆರೆಯ ಕೇರಳ ರಾಜ್ಯದಲ್ಲಿ 2011ರಲ್ಲಿ ಸೌಮ್ಯ ಅನ್ನುವ ಯುವತಿಯ ಮೇಲೆ ಆಗಿದ್ದಂತಹ ಅತ್ಯಾಚಾರ ಮತ್ತು ಹತ್ಯೆಯ ಪ್ರಕರಣದ ಬಗ್ಗೆ ಒಂದು ಸಣ್ಣ ವಿವರವನ್ನು ನಾನಿಲ್ಲಿ ನೀಡ್ತೀನಿ. 23 ವರ್ಷದ ತರುಣಿ ಸೌಮ್ಯ. ಆಕೆ ಎರ್ನಾಕುಲಂ ಸಮೀಪದ ಸೋರ್ನೂರಿನ ಮಂಜುಕಾಡ್ ಅನ್ನುವಂತಹ ಗ್ರಾಮದ ಯುವತಿ. ಆಕೆಗೆ ತಾಯಿ ಮತ್ತು ತಮ್ಮ ಇರ್ತಾರೆ. ಅವರಿಬ್ಬರ ಜೀವನ ನಡೀತಾ ಇದ್ದಂಥದ್ದು ಎರ್ನಾಕುಲಂನ ಸಣ್ಣ ಸಂಸ್ಥೆಯೊಂದರಲ್ಲಿ ಸಣ್ಣ ಕೆಲಸವನ್ನು ಮಾಡ್ತಾ ಇದ್ದಂತಹ ಸೌಮ್ಯ ದುಡಿಯುತ್ತಿದ್ದಂತಹ ಹಣದಿಂದಲೇ ತಾಯಿ ಮತ್ತು ತಮ್ಮನ ಬದುಕು ಸಾಗ್ತಾ ಇರ್ತದೆ. ಸೌಮ್ಯ ಕೆಲಸ ಮಾಡ್ತಿದ್ದಂತಹ ಸ್ಥಳದಲ್ಲಿಯೇ ಯುವಕನೊಬ್ಬನ ಪರಿಚಯ ಆಗ್ತದೆ. ಯುವಕನ ಮನೆಯವರು ಮತ್ತು ಸೌಮ್ಯನ ಮನೆಯವರು ಇಬ್ಬರೂ ಕೂಡ ಅವರಿಬ್ಬರಿಗೂ ಮದುವೆ ಮಾಡಬೇಕು ಅನ್ನುವ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದಕ್ಕಾಗಿ ನಿಶ್ಚಿತಾರ್ಥವನ್ನು ಸೌಮ್ಯಳ ಊರಾದ ಮಂಜುಕಾಡ್ನ ನಿವಾಸದಲ್ಲಿ ಮಾಡೋದಕ್ಕೆ ದಿನಾಂಕವನ್ನು ನಿಗದಿಯನ್ನು ಕೂಡ ಮಾಡಿರ್ತಾರೆ. ನಿಶ್ಚಿತಾರ್ಥಕ್ಕಾಗಿ ಸೌಮ್ಯ ಫೆಬ್ರವರಿ 1, 2011ರಂದು ಎರ್ನಾಕುಲಂ ಸೋರ್ನೂರ್ ಪ್ಯಾಸೆಂಜರ್ ಟ್ರೈನನ್ನು ಸಂಜೆ 5:30ಕ್ಕೆ ಹತ್ತುತ್ತಾಳೆ ವಲ್ಲದೋರ್ ಸಿಟಿ ರೈಲ್ವೆ ಸ್ಟೇಷನ್ನಲ್ಲಿ. ಆ ರೈಲಿನ ಸಂಖ್ಯೆ 56608. ಸಂಜೆ 5:30ಕ್ಕೆ ಹೊರಟ ರೈಲಿನಲ್ಲಿ ಲೇಡಿ ಕಂಪಾರ್ಟ್ಮೆಂಟಲ್ಲೇ ಸೌಮ್ಯ ಹೋಗಿ ಕೂತ್ಕೊಳ್ತಾಳೆ. ರೈಲು ತ್ರಿಶೂರ್ ಮತ್ತು ಬಡಂಕಂಚೇರಿ ರೈಲು ನಿಲ್ದಾಣಗಳಲ್ಲಿ ನಿಂತಾಗ ಮಹಿಳಾ ಕಂಪಾರ್ಟ್ಮೆಂಟ್ನಲ್ಲಿ ಇದ್ದಂತಹ ಮಹಿಳೆಯರು ಇಳಿತಾರೆ. ಮುಂದೆ ಹೋದಂತೆ ಮುಲ್ಲೂರ್ಕರ ಅನ್ನುವ ರೈಲ್ವೆ ಸ್ಟೇಷನಲ್ಲಿ ಕಂಪಾರ್ಟ್ಮೆಂಟ್ನಲ್ಲಿ ಇದ್ದಂತಹ ಎಲ್ಲ ಮಹಿಳೆಯರು ಕೂಡ ಇಳಿದು ಹೋಗ್ಬಿಡ್ತಾರೆ. ಅದರಿಂದಾಗಿ ಒಬ್ಬಂಟಿಯಾದಂತಹ ಸೌಮ್ಯ ರೈಲಿನ ಕೊನೆಯ ಬೋಗಿಗೆ ಲಗತ್ತಿಸಲಾಗಿದ್ದಂತಹ ಇನ್ನೊಂದು ಮಹಿಳಾ ಬೋಗಿಗೆ ಹೋಗಿ ಕೂತ್ಕೊಳ್ತಾಳೆ. ದುರದೃಷ್ಟಕ್ಕೆ ಅಲ್ಲೂ ಕೂಡ ಆಕೆ ಒಬ್ಬಳೇ ಮಹಿಳಾ ಪ್ರಯಾಣಿಕೆ ಆಗಿರ್ತಾಳೆ. ರೈಲು ಮತ್ತೆ ವಲ್ಲಂದೂರ್ ಸ್ಟೇಷನ್ನಲ್ಲಿ ನಿಂತ್ಕೊಳ್ತದೆ. ಮಹಿಳಾ ಬೋಗಿಗೆ ಒಬ್ಬ ವ್ಯಕ್ತಿ ಹತ್ಕೊಳ್ತಾನೆ. ರೈಲು ಹೊರಟ ನಂತರದಲ್ಲಿ ಆಕೆ ಅವಳನ್ನು ಹಿಡಿದುಕೊಳ್ಳುವಂತಹ ಯತ್ನವನ್ನು ಮಾಡ್ತಾನೆ. ಅವಳು ತಪ್ಪಿಸಿಕೊಳ್ಳುವ ಯತ್ನವನ್ನು ದೊಡ್ಡ ಮಟ್ಟದಲ್ಲೇ ಮಾಡ್ತಾಳೆ. ಕೂಗಾಟ ಕಿರುಚಾಟವನ್ನು ಕೂಡ ಮಾಡ್ತಾಳೆ. ಆದರೆ ಆತ ಸೌಮ್ಯಳ ತಲೆಯನ್ನು ರೈಲ್ವೆ ಬೋಗಿಯ ಗೋಡೆಗಳಿಗೆ ಅನೇಕ ಸಲ ಆಕೆಯ ತಲೆಯನ್ನು ಗುದ್ದುತ್ತಾನೆ. ಅದರಿಂದ ಗಾಯಗಳಾಗಿ ತಲೆಯಿಂದ ರಕ್ತಸ್ರಾವ ದೊಡ್ಡ ಮಟ್ಟದಲ್ಲೇ ಆಗ್ತದೆ. ಆಕೆ ಬಿಡಿಸಿಕೊಳ್ಳುವ ಯತ್ನ ಮಾಡಿದಷ್ಟು ಈತನಿಂದ ಹಿಂಸೆ ಜಾಸ್ತಿ ಆಗ್ತದೆ. ತೀವ್ರವಾಗಿ ಗಾಯಗೊಂಡು ರಕ್ತ ಸುರಿದಂತಹ ಆಕೆ ಅತಿಯಾಗಿ ನಿತ್ರಾಣಗೊಂಡಿದ್ದಂತಹ ಸೌಮ್ಯಳನ್ನು ಆತ ರೈಲ್ವೆಯ ಕಂಪಾರ್ಟ್ಮೆಂಟ್ನ ಬಾಗಿಲಿನಿಂದ ರೈಲ್ವೆ ಹಳಿಯ ಸಮೀಪಕ್ಕೆ ಬೀಳುವಂತೆ ಮಾಡ್ತಾನೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ಬಾಗಿಲಿಂದ ತಾನು ಕೂಡ ಇಳ್ಕೊಂಡ್ಬಿಡ್ತಾನೆ. ರೈಲು ಮುಂದಕ್ಕೆ ಹೋಗ್ಬಿಡ್ತದೆ. ಆಗ ಆತ ನಿತ್ರಾಣಳಾಗಿ ರೈಲ್ವೆ ಹಳಿಗಳ ಸಮೀಪ ಬಿದ್ದಿದ್ದಂತಹ ಅವಳನ್ನು ನೆರಳಿದ್ದಂತಹ ಪ್ರದೇಶಕ್ಕೆ ಎತ್ಕೊಂಡು ಹೋಗ್ತಾನೆ. ಆಕೆಯ ಮೈ ಮೇಲಿನ ಎಲ್ಲ ಬಟ್ಟೆಗಳನ್ನು ಕೂಡ ಬಿತ್ತಾನೆ. ರಕ್ತ ಸುರಿಯುತ್ತಿದ್ದಂತಹ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿ ಆಕೆಯ ಬ್ಯಾಗಿನಲ್ಲಿ ಇದ್ದಂತಹ ಬೇರೆ ವಸ್ತುಗಳ ಜೊತೆಗೆ ಆಕೆಯ ಮೊಬೈಲನ್ನು ಕೂಡ ಎತ್ಕೊಂಡು ಅಲ್ಲಿಂದ ಪರಾರಿಯಾಗ್ಬಿಡ್ತಾನೆ. ಮಹಿಳಾ ಬೋಗಿಯಲ್ಲಿ ಯುವತಿ ಕಿರ್ಚಾಡ್ತಾ ಇರುವಂಥದ್ದು ರೈಲ್ವೆ ಬೋಗಿಯಿಂದ ಕೆಳಕ್ಕೆ ಬಿದ್ದಿದ್ದಂಥದ್ದನ್ನು ಇನ್ನೊಂದು ಬೋಗಿಯಲ್ಲಿದ್ದಂತಹ ವ್ಯಕ್ತಿಗಳಿಬ್ಬರು ನೋಡಿರ್ತಾರೆ. ಅದರಲ್ಲಿ ಒಬ್ಬಾತ ರೈಲಿನ
ಚೈನನ್ನು ಎಳೆದು ರೈಲು ನಿಲ್ಲಿಸುವಂತಹ ಯತ್ನವನ್ನು ಮಾಡಿದಾಗ ಮತ್ತೊಬ್ಬ ವ್ಯಕ್ತಿ ಆಕೆ ಬಾಗಿಲಿಂದ ನೆಗೆದು ಪರಾರಿಯಾಗಿದ್ದಾಳೆ. ಈಗ ಚೈನನ್ನು ಎಳೆದು ರೈಲನ್ನು ನಿಲ್ಲಿಸಿದರೆ ನಾವೆಲ್ಲ ಕೂಡ ನ್ಯಾಯಾಲಯಕ್ಕೆ ಹೋಗಿ ಸಾಕ್ಷಿದಾರರಾಗಿ ನಿಂತ್ಕೊಳ್ಬೇಕಾಗ್ತದೆ. ಇದು ನಮ್ಮೆಲ್ಲರಿಗೂ ಕಂಟಕ ಆಗುವಂತಹ ಸ್ಥಿತಿ ಆಗ್ತದೆ. ಹಾಗಾಗಿ ಚೈನನ್ನು ಎಳಿಬೇಡ ಅಂತ ಹೇಳಿ ಚೈನು ಎಳೆಯೋದನ್ನು ತಪ್ಪಿಸುತ್ತಾರೆ. ಮುಂದಿನ ನಿಲ್ದಾಣದಲ್ಲಿ ರೈಲು ನಿಂತಾಗ ರೈಲಿನಲ್ಲಿ ಆಗಿದ್ದಂತಹ ಘಟನೆಯನ್ನು ರೈಲ್ವೆ ಸಿಬ್ಬಂದಿಗೆ ತಿಳಿಸ್ತಾರೆ. ಆ ಕೂಡಲೇ ರೈಲ್ವೆ ಸಿಬ್ಬಂದಿ ಪ್ರಕರಣ ನಡೆದಿದ್ದಂತಹ ಸ್ಥಳದ ಬಳಿಗೆ ರೈಲ್ವೆ ಸಿಬ್ಬಂದಿ ಹೋಗ್ತಾರೆ. ಅಲ್ಲೆಲ್ಲ ಒಂದು ಕಡೆ ಪಾರ್ಶ್ವವಾಯುವಿಗೆ ತುತ್ತಾಗಿ ಉಸಿರಾಟಕ್ಕೂ ಕೂಡ ತೊಂದರೆಯಾಗಿ ಬೆತ್ತಲೆಯಾಗಿ ರಕ್ತ ಸುರಿಸಿಕೊಂಡು ಬಿದ್ದಿದ್ದಂತಹ ನರಳಾಡ್ತಾ ಇದ್ದಂತಹ ಅತ್ಯಾಚಾರಕ್ಕೆ ಈಡಾಗಿದ್ದಂತಹ ಸೌಮ್ಯ ಕಂಡುಬರ್ತಾಳೆ. ಆಕೆಯನ್ನು ರೈಲ್ವೆ ಸಿಬ್ಬಂದಿ ತಕ್ಷಣವೇ ವಡಕಂಚೇರಿ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡೋಗ್ತಾರೆ. ಅಲ್ಲಿ ಏನೂ ಆಗೋದಿಲ್ಲ ಅಂತ ಹೇಳಿದ್ದರ ಪರಿಣಾಮವಾಗಿ ಆಕೆಯನ್ನು ತ್ರಿಶೂರ್ ಮೆಡಿಕಲ್ ಕಾಲೇಜಿಗೆ ಸಾಗಿಸ್ತಾರೆ. ಈ ಪ್ರಕರಣವನ್ನು ಚೆರುತುರುತಿ ಅನ್ನುವ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಕೊಂಡು FIR ಆಗ್ತಿದೆ. ತನಿಖೆಯನ್ನು ಕೈಗೊಳ್ಳಲಾಗ್ತಿದೆ. ಚಿಕಿತ್ಸೆಗೆ ದಾಖಲಾಗಿದ್ದಂತಹ ಸೌಮ್ಯ ಫೆಬ್ರವರಿ 6, 2011ರಂದು ಸಾವಿಗೀಡಾಗ್ತಾಳೆ. ಇದಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಕಂಪಾರ್ಟ್ಮೆಂಟ್ಗೆ ಆಕೆಯನ್ನು ತಲೆಯನ್ನು ಬಡಿದು ಗಾಯಗೊಳಿಸಿದ್ದು, ಆಕೆ ರೈಲಿನಿಂದ ಕೆಳಕ್ಕೆ ಬಿದ್ದಿದ್ದು, ಇವೆರಡೂ ಗಾಯಗಳು ಅದರ ಪರಿಣಾಮವಾಗಿ ಮೆದುಳಿಗೆ ಆಗಿದ್ದಂತಹ ಹಾನಿ ಸಾವಿಗೆ ಕಾರಣ ಅನ್ನುವ ವೈದ್ಯಕೀಯ ವರದಿ ಕೂಡ ಬಂದಿರ್ತದೆ. ಹಾಗೆ FIR ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಿದಂತಹ ಆರಕ್ಷಕರಿಗೆ ಗೋವಿಂದಚಾಮಿ ಅಲಿಯಾಸ್ ಗೋವಿಂದಸ್ವಾಮಿ ಅಥವಾ ಚಾರ್ಲಿ ಥಾಮಸ್ ಅನ್ನುವಂತಹ ವ್ಯಕ್ತಿ ಸಿಕ್ಕಾಕೊಳ್ತಾನೆ. ಆ ಚಾರ್ಲಿ ಥಾಮಸ್ ಅನ್ನುವಂತಹ ವ್ಯಕ್ತಿ ತಮಿಳುನಾಡಿನ ಕಡಲೂರು ಡಿಸ್ಟಿಕ್ನ ವಿರುದಾಚಲಂನ ವ್ಯಕ್ತಿ. ಆತ ಇಂತಹ ಅನೇಕ ಪ್ರಕರಣಗಳಲ್ಲದೆ ದರೋಡೆ, ಕಳ್ಳತನಗಳು ಸೇರಿದಂತೆ 8 ಪ್ರಕರಣಗಳಲ್ಲಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಪೊಲೀಸರಿಗೆ ಬೇಕಾದವನಾಗಿರ್ತಾನೆ. ಅವನು ಈ ರೀತಿ ಕುಕೃತ್ಯಗಳನ್ನು ಎಸಗುವುದರಲ್ಲಿ ಕುಖ್ಯಾತಿಯನ್ನು ಪಡೆದಿದ್ದಂತಹ ವ್ಯಕ್ತಿಯಾಗಿರ್ತಾನೆ. ಅದೆಲ್ಲವನ್ನು ಕೂಡ ನ್ಯಾಯಾಲಯದ ಗಮನಕ್ಕೆ ಪೊಲೀಸರು ತರ್ತಾರೆ. ಅದರ ಪರಿಣಾಮವಾಗಿ ತ್ರಿಶೂರಿನ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಅಕ್ಟೋಬರ್ 31, 2011ರಂದು ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದೆ. ಆ ಮರಣದಂಡನೆ ಶಿಕ್ಷೆಯನ್ನು ಕೇರಳ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋದಾಗ ಮರಣದಂಡನೆಯ ಬದಲಾಗಿ 7 ವರ್ಷಗಳ ಕಠಿಣ ಜೈಲು ವಾಸವನ್ನು ವಿಧಿಸಲಾಗ್ತದೆ. ಹೀಗೆ 23 ವರ್ಷದ ಬಡ ಕುಟುಂಬದ ಸೌಮ್ಯ ಅನ್ನುವ ಯುವತಿ ರೈಲಿನಲ್ಲೇ ಆರೋಪಿಯ ಕಿರುಕುಳಕ್ಕೆ, ದೌರ್ಜನ್ಯಕ್ಕೆ ಒಳಗಾಗಿ ಅತ್ಯಾಚಾರಕ್ಕೀಡಾಗಿ ಸಾವಿಗೀಡಾದಂತಹ ಪ್ರಕರಣವನ್ನು ಪೊಲೀಸರು ಪತ್ತೆ ಹಚ್ಚಿ ನಿಜವಾದ ಅಪರಾಧಿ ಗೋವಿಂದಚಾಮಿಯನ್ನು ಹಿಡಿದು ಶಿಕ್ಷೆಯನ್ನು ಕೊಡಿಸುವುದರಲ್ಲಿ ಸಫಲತೆಯನ್ನು ಕಾಣ್ತಾರೆ. ಇಂತಹ ಘಟನೆಗಳನ್ನು ಪತ್ತೆ ಹಚ್ಚುವುದರಲ್ಲಿ ನಿಷ್ಣಾತರಾಗಿರುವಂತಹ ಪೊಲೀಸರು ಇರುವಂತಹ ಸಂದರ್ಭದಲ್ಲೇ ಸೌಜನ್ಯಳಂಥ ಅಮಾಯಕಿಯ ಮೇಲೆ ಅತ್ಯಾಚಾರವಾಗಿ ಬೀಭತ್ಸವಾಗಿ ಹತ್ಯೆಯನ್ನು ಮಾಡಿದಂತಹ ನಿಜವಾದ ಅಪರಾಧಿ ಯಾರು ಅನ್ನೋದನ್ನು 13 ವರ್ಷಗಳಾದರೂ ಕೂಡ ಪತ್ತೆ ಹಚ್ಚೋಕ್ಕೆ ಆಗೇ ಇಲ್ಲ. ನ್ಯಾಯಾಲಯಗಳು ಕೊಟ್ಟ ತೀರ್ಪಿಗೂ ಕೂಡ ಮನ್ನಣೆ ಸಿಕ್ಕಿಲ್ಲ ಅನ್ನೋದು ವಿಷಾದಕರ ಸಂಗತಿಯಾಗಿದ್ದು, ಇನ್ನು ಮುಂದಾದರೂ ರಾಜ್ಯ ಸರ್ಕಾರ ಸೌಜನ್ಯಳ ಪ್ರಕರಣವನ್ನು ಬಗೆಹರಿಸುವುದಕ್ಕೆ ಅಥವಾ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವುದಕ್ಕೆ, ನಿಜವಾದ ಅಪರಾಧಿ ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಪೊಲೀಸ್ ಇಲಾಖೆಯನ್ನು ಸಮರ್ಥವಾಗಿ ಬಳಸ್ಕೊಳ್ಬೇಕಾಗ್ತದೆ. ಈ ಪ್ರಕರಣದಲ್ಲಿ ನಿಜವಾದ ಅಪರಾಧಿ ಯಾರು ಅನ್ನೋದನ್ನು ಪತ್ತೆ ಹಚ್ಚುವಂತೆ ಮಾಡುವ ಮೂಲಕ ರಾಜ್ಯದಲ್ಲಿ ಮಹಿಳೆಯರಿಗೆ ಅನ್ಯಾಯವಾದರೆ ಮಹಿಳೆಯರ ವಿರುದ್ಧ ತಪ್ಪಿಸಗಿದವರಿಗೆ ಶಿಕ್ಷೆ ಕೊಡಿಸುವುದರಲ್ಲಿ ರಾಜ್ಯ ಸರ್ಕಾರ ಯಾವತ್ತೂ ಹಿಂದೆ ಬೀಳೋದಿಲ್ಲ. ನೊಂದ ಮಹಿಳೆಯರಿಗೆ ನ್ಯಾಯವನ್ನು ಕೊಡಿಸುವುದಕ್ಕೆ ನಮ್ಮ ಸರ್ಕಾರ ಯಾವತ್ತಿಗೂ ಮುಂದೆ ನಿಲ್ಲುತ್ತದೆ ಅನ್ನುವುದನ್ನು ಇನ್ನು ಮುಂದಾದರೂ ತೋರಿಸಿಕೊಡಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.